ಸ್ನೇಹಿತರೆ, ನಿಮಗೆ ಕೊರಂಗು ಕೃಷ್ಣ ಯಾರು ಅಂತ ಗೊತ್ತು ಅಲ್ವೇ? ಬೆಂಗಳೂರಿನ ಅಂಡರ್ ವರ್ಲ್ಡ್ ನಲ್ಲಿ ತನ್ನದೇ ಆದ ಹವಾ ಇಟ್ಕೊಂಡಿದ್ದ ನಟೋರಿಯಸ್ ರೌಡಿಯಿತ. ನಿಮಗೆ ಗೊತ್ತಿರಲಿ, ಮುನ್ರತ್ನಂ ನಾಯ್ಡು ಅಲಿಯಾಸ್ ಮುನಿ ಕೊರಂಗು ಕೃಷ್ಣನ ಅಣ್ಣ. ಇಂದು ಆರ್ ನಗರ ವಿಧಾನಸಭಾ ಕ್ಷೇತ್ರಕ್ಕೆ 2 ಬಾರಿ ಶಾಸಕರಾಗಿರುವ ಮುನ್ರತ್ನಂ ಮಾಜಿ ಸಚಿವರಾಗೋ ರೇಂಜ್ಗೆ ಬೆಳೆದು ನಿಂತಿದ್ದು ಹೇಗೆ ಅನ್ನೋದನ್ನು ನೋಡಿದ್ರೆ ಎಂತವರಿಗೂ ಅಚ್ಚರಿ ಮೂಡುತ್ತದೆ. ಕೊರಂಗು ಕೃಷ್ಣ ನಟೋರಿಯಸ್ ರೌಡಿ ಅನ್ನೋದು ಇಡೀ ಬೆಂಗಳೂರಿನ ಅಷ್ಟು ರೌಡಿಗಳಿಗೂ ಗೊತ್ತು. ಅಷ್ಟೇ ಯಾಕೆ, ಡಿಪಾರ್ಟ್ಮೆಂಟ್ನವರಿಗೂ ಕೊರಂಗುವಿನ ಖತರ್ನಾಕ್ ಆಟಗಳು ಚೆನ್ನಾಗಿಯೇ ಗೊತ್ತು. ಇದೇ ಕೊರಂಗು ಕೃಷ್ಣನ ಅಣ್ಣ ಇಂದು ಆರ್ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ಡಿಕೆ ಬ್ರದರ್ಸ್ನ ಎದುರು ಹಾಕೊಂಡು ಮತ್ತೆ ಆರ್ ನಗರದಲ್ಲಿ ಗೆದ್ದಿದ್ದು ಎಷ್ಟು ಮುಖಭಂಗ ಆಯ್ತು ಗೊತ್ತಾ? ಡಿಕೆ ಬ್ರದರ್ಸ್ಗೆ ಅಷ್ಟೇ ಆಗಿದ್ರೆ ಪರವಾಗಿಲ್ಲ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಡಿಕೆ ಸುರೇಶ್ ಸೋಲಿಗೂ ಇದೇ ಮುನಿರತ್ನಂ ನಾಯ್ಡು ತಂತ್ರಗಾರಿಕೆ ಫಲಿಸಿತು ಎಂದೇ ಹೇಳಬಹುದು. ಇಷ್ಟಕ್ಕೂ ಈ ಮುನಿರತ್ನಂ ನಾಯ್ಡು ಅಲಿಯಾಸ್ ಮುನಿ ಯಾರು ಗೊತ್ತೇ? ಈತನ ಅಂಡರ್ ವರ್ಲ್ಡ್ ಬ್ಯಾಕ್ ಗ್ರೌಂಡ್ ಏನು ಅಂತೀರಾ? ತೋರಿಸ್ತೀವಿ ನೋಡಿ. ಟಾನ್ ಜಯರಾಜ್ ಒಂದು ಕಡೆ, ಕೊತ್ವಾಲ್ ರಾಮಚಂದ್ರ ಮತ್ತೊಂದು ಕಡೆ. ಇವರಿಬ್ಬರ ನಡುವಿನ ಕಾಳಗದಲ್ಲಿ ಹತ್ಯೆಯಾದವರಿಗೆ ಲೆಕ್ಕವಿಲ್ಲ. ಅದರಲ್ಲಿ ಮಿಸ್ ಆಗಿ ಅಳಿದುಳಿದು ಉಳಿದವರ ಪೈಕಿ ಮುನಿರತ್ನಂ ನಾಯ್ಡು ಕೂಡ ಒಬ್ಬ. 90ರ ದಶಕದಲ್ಲಿ ಕೊತ್ವಾಲ್ ರಾಮಚಂದ್ರನ ಹೆಸರು ಬೆಂಗಳೂರು ಅಂಡರ್ ವರ್ಲ್ಡ್ ನಲ್ಲಿ ಆತನ ಬುಲೆಟ್ನಷ್ಟೇ ವೇಗವಾಗಿ ಹೊಡೆತಿತ್ತು. ಆ ಗ್ಯಾಂಗ್ನಲ್ಲಿ ಗುರುತಿಸಿಕೊಂಡಿದ್ದ ಮುನಿ ಅಲಿಯಾಸ್ ಮುನಿರತ್ನಂ ನಾಯ್ಡು ಮಚ್ಚು ಲಾಂಗಿಡಿದು ಎಂದಿಗೂ ಒಡೆದಾಡಿದ ಮನುಷ್ಯನಲ್ಲ. ಆದರೂ ಕೊತ್ವಾಲ್ ಹೆಸರು ಬಳಸ್ಕೊಂಡೇ ಸಣ್ಣ ಪುಟ್ಟ ಕೇಸ್ಗಳನ್ನು ಮಾಡಿಕೊಂಡು ವಯಾಲಿಕವಾಲ್ ಭಾಗದಲ್ಲಿ ಒಂದಷ್ಟು ಹೆಸರು ಮಾಡಿಕೊಂಡಿದ್ದ ವ್ಯಕ್ತಿ. ನಂತರ ನಿಧಾನಕ್ಕೆ ಬೆಳೆದು ನಿಂತ ಪರಿ ಆಶ್ಚರ್ಯ ಹುಟ್ಟಿಸುವಂತಹದ್ದು. ಒಂದು ಕಾಲದಲ್ಲಿ ಇದೇ ವಯಾಲಿಕವಾಲ್ ಏರಿಯಾದಲ್ಲಿ ಇವರ ಅಪ್ಪ ಅಮ್ಮ ಎಷ್ಟು ಕಷ್ಟಪಡ್ತಿದ್ರು ಅಂದ್ರೆ ನೀವು ನಂಬಲಿಕ್ಕೂ ಆಶ್ಚರ್ಯ ಪಡ್ತೀರಿ. ಅಮ್ಮ ಇಡ್ಲಿ ಮಾರ್ಕೊಂಡು ಮಕ್ಕಳನ್ನು ಸಾಕಿದ್ರೆ ಅಪ್ಪ ಗಾರೆ ಕೆಲಸ ಮಾಡಿ ಮಕ್ಕಳನ್ನು ಓದಿಸುವ ಕನಸು ಕಾಣ್ತಿದ್ರು. ಆ ಹೊತ್ತಲ್ಲಿ ಮುನಿ 8ನೇ ಕ್ಲಾಸ್ಗೆ ಶಾಲೆಗೆ ಟಾಟಾ ಹೇಳಿ ಹವಾಯಿ ಚಪ್ಪಲಿ ಹಾಕೊಂಡು ಕೋದಂಡರಾಂಪುರ ವಯಾಲಿಕಾವಲ್ ಏರಿಯಾದಲ್ಲಿ ಅಲಿಯುತ್ತಿದ್ರು. ಅಣ್ಣನ ಹಾದಿ ಹಿಡಿದ ಕೊರಂಗು ಕೃಷ್ಣ ದೊಡ್ಡ ದರೋಡೆ, ಕೊಲೆ, ಸುಲಿಗೆ ಕೇಸ್ ಮಾಡಿಕೊಂಡು ದೊಡ್ಡ ಮಟ್ಟದ ರೌಡಿಯಾಗಿ ಬೆಂಗಳೂರಿನಲ್ಲಿ ಗುರುತಿಸಿಕೊಂಡ. ಆದ್ರೆ ಮುನಿ ತಮ್ಮನಂತೆ ಎಂದಿಗೂ ಮಚ್ಚಿಡಿದು ಬಡಿದಾಡದೆ ಇದ್ರು ಹೆಸರು ದುಡ್ಡು ಮಾಡತೊಡಗಿದ್ರು. ಮೊದಲು ಸಣ್ಣ ಪುಟ್ಟ ಕಾಂಟ್ರಾಕ್ಟರ್ ಕೆಲಸ ಮಾಡಿಕೊಂಡಿದ್ದ ಮುನಿ ಅವತ್ತಿನ ಜಮೀನ್ದಾರ್ ಕುಟುಂಬ ಯಶವಂತಪುರದ ಬಂಡಪ್ಪ ಕುಟುಂಬದ ಕುಡಿ BR ನಂಜುಂಡಪ್ಪ ಕಾರ್ಪೊರೇಟರ್ ಆಗಿದ್ರು. ಅವರ ಕೈಕಾಲು ಹಿಡಿದು JP ಪಾರ್ಕ್ ಉದ್ಯಾನವನದ ಕಾಂಟ್ರಾಕ್ಟರ್ ಕೆಲಸ ಗಿಟ್ಟಿಸಿಕೊಂಡು ದುಡ್ಡು ಮಾಡಿದ್ರು. ನಂತರ ಲೆಕ್ಕ ಪುಕ್ಕವಿಲ್ಲದ ಕೆಲಸಗಳಿಗೂ ಬಿಲ್ ಮಾಡಿಕೊಂಡು ದೊಡ್ಡ ಕಾಂಟ್ರಾಕ್ಟರ್ ಆಗಿ ಮುನಿರತ್ನಂ ಬೆಳೆದು ಬಿಟ್ರು. ಈ ಹೊತ್ತಲ್ಲಿ ಉಪೇಂದ್ರ ಅವರ ರಕ್ತ ಕಣ್ಣೀರು ಚಿತ್ರಕ್ಕೆ ನಿರ್ಮಾಪಕರಾಗಿ ಹಣ ಹಾಕಿದ್ರು. ಹಾಕಿದ ಹಣಕ್ಕೆ 100 ಪಟ್ಟು ಹಣ ಗಳಿಸಿದ್ರು. ತಲೆ ನಿಲ್ಲಲಿಲ್ಲ, ಕಾರ್ಪೊರೇಟರ್ ಆದ್ರು. ಅಹಂ ಜಾಸ್ತಿ ಆಯಿತು. ಮೊದಲ ಬಾರಿಗೆ ಆಕಸ್ಮಿಕ ಎನ್ನುವಂತೆ ಕಾಂಗ್ರೆಸ್ನಿಂದ ಆರ್ ನಗರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ MLA ಆಗ್ಬಿಟ್ರು. ಅಬ್ಬಬ್ಬ, ಲಾಟ್ರಿ. ಅಲ್ಲಿಂದ ಮುನಿರತ್ನಂ ನಾಯ್ಡು ಮುಟ್ಟಿದ್ದೆಲ್ಲ ಚಿನ್ನ. ಅದರ ಜೊತೆಗೆ ಆ ಕ್ಷೇತ್ರದ ಒಕ್ಕಲಿಗರ ಸ್ವಾಭಿಮಾನವನ್ನು ಕೆಣಕುತ್ತಾ ಬಂದ್ರು. ಆಗ ಇದೇ ನಿರ್ಮಲಾನಂದ ಸ್ವಾಮೀಜಿಗಳ ಕಾಲು ಹಿಡಿದು ಬಚಾವಾಗ್ಬಿಟ್ರು. ನಂತರ ಮತ್ತೊಮ್ಮೆ MLA ಆದ್ರು. ಕಾಂಗ್ರೆಸ್ ತೊರೆದು BJP ಬಂದು ಮಂತ್ರಿಯೂ ಆಗ್ಬಿಟ್ರು. ವೋಟರ್ ID ಫೇಕ್ ಪ್ರಕರಣ ಇದ್ರೂ ಗೆದ್ದು ಬಂದಿದ್ದು ಮಾತ್ರ ಅಚ್ಚರಿ ಅನ್ಸುತ್ತೆ. ಹೀಗೆ ಮುನಿರತ್ನಂ ನಾಯ್ಡು ಅವರ ಇತಿಹಾಸ ಕೆದಕುತ್ತಾ ಹೋದ್ರೆ ಇನ್ನೂ ಸಾಕಷ್ಟು ಇದೆ. ಸದ್ಯ ಮುನಿರತ್ನಂ ನಾಯ್ಡು ಒಕ್ಕಲಿಗ ಸಮುದಾಯ ಮತ್ತು ದಲಿತ ಸಮುದಾಯವನ್ನು ಕೆದಕಿದ್ದಾರೆ. ಅವರದೇ ಎನ್ನಲಾದ ಆಡಿಯೋ ಸಂಭಾಷಣೆ ಇದೀಗ ವಿವಾದಕ್ಕೀಡಾಗಿ ವೇಲು ನಾಯ್ಕರ್ ಅಟ್ರಾಸಿಟಿ ಕೇಸ್ ನೀಡಿದರ ಪರಿಣಾಮ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. FSL ವರದಿ ಬಂದ್ರೆ ಮುನಿಗೆ ಜೈಲ ಅಥವಾ ಬೇಲ ಅನ್ನೋದು ಗೊತ್ತಾಗುತ್ತೆ. ಇದಿಷ್ಟು ಮುನಿ ಮ್ಯಾಟ್ರು. ಮುಂದೇನಾಗುತ್ತೆ ಕಾತು ನೋಡಬೇಕು. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.